ಕುಚ್ಚಲಕ್ಕಿ ಕರಾವಳಿ ಮಂದಿಯ ಪ್ರಮುಖ ಆಹಾರ. ಇಲ್ಲಿನ ಹೋಟೆಲ್ಗಳಲ್ಲಿಯೂ ಕುಚ್ಚಲಕ್ಕಿ ಆಹಾರ ಸರ್ವೇ ಸಾಮಾನ್ಯ. ಕರಾವಳಿಯ ಜನಪ್ರಿಯ ಕುಚ್ಚಲಕ್ಕಿ ಭತ್ತದ ಪ್ರಮುಖ ತಳಿ ಕಜೆಯಾಗಿ ಗುರುತಿಸಿಕೊಂಡಿದೆ. ಅಲ್ಲದೆ ಹೊಸ ಕೆಂಪು ಭತ್ತದ ತಳಿಯನ್ನು ಪರಿಚಯಿಸಲಾಗಿದೆ. ಈ ಕುರಿತು ಒಂದು ವರದಿ. ಕರಾವಳಿಯ ಮೀನು ಪ್ರಿಯರಿಗೆ ಕುಚ್ಚಲಕ್ಕಿ ಅನ್ನದೊಂದಿಗೆ ಮೀನು ಸಾರು ಸೇರಿದರೆ ಅದು ಭರ್ಜರಿ ಭೋಜನ. ಕುಚ್ಚಲಕ್ಕಿಯ ಗಂಜಿ ಮತ್ತು ಚಟ್ನಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಖ್ಯಾತ ದೇವಾಲಯವಾದ ಕಟೀಲಿನಲ್ಲಿ ಪ್ರಸಾದವಾಗಿ ಬಡಿಸುವ ಸಂದರ್ಭಗಳೂ ಇವೆ. ಕುಚ್ಚಲಕ್ಕಿ ಭತ್ತದ ತಳಿ ಎಂದರೆ ಕಜೆ. ಇದು ಅತ್ಯಂತ ಹೆಚ್ಚು ಪೌಷ್ಟಿಕಾಂಶ ಹೊಂದಿದೆ. ಈ ತಳಿಯನ್ನು ಹಲವು ವರ್ಷಗಳಿಂದ ಇಲ್ಲಿನ ರೈತರು ಬೆಳೆಯುತ್ತಿದ್ದಾರೆ. ಆದರೆ ವಿವಿಧ ಕಾರಣಗಳಿಂದ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಖಿಲ ಭಾರತೀಯ ಸಮನ್ವಯ ಭಾರತೀಯ ಭತ್ತ ಅಭಿವೃದ್ಧಿ ಯೋಜನೆಯಡಿ ಸಂಶೋಧನೆ ಕೈಗೊಂಡು ಕಜೆ 25-9 ಎಂಬ ಹೊಸ ಕೆಂಪು ಭತ್ತದ ತಳಿಯನ್ನು ಕರಾವಳಿಗೆ ಪರಿಚಯಿಸಲಾಗಿದೆ. ಕಾರ್ಕಳ ತಾಲೂಕಿನ ಬೈಲೂರು ಹೋಬಳಿಯ ಕೌಡೂರು ಗ್ರಾಮದಲ್ಲಿ ಕಜೆ 25-9 ಭತ್ತದ ಕ್ಷೇತ್ರೋತ್ಸವದಲ್ಲಿ ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರದ ಕೀಟಶಾಸ್ತ್ರದ ಪ್ರಾಧ್ಯಾಪಕ ಡಾ ರೇವಣ್ಣನವರ್ ಚಾಲನೆ ನೀಡಿದರು. ದೂರದರ್ಶನದೊಂದಿಗೆ ರೈತ ಬಾಬು ಸಫಾಳಿಗ ತಮ್ಮ ಜಮೀನಿನಲ್ಲಿ ಕಜೆ 25-9 ತಳಿ ಬೆಳೆಸಿದ್ದು ಉತ್ತಮ ಇಳುವರಿ ಬಂದಿದೆ. ಯಾವುದೇ ಕೀಟ ಬಾಧೆ ತಗುಲದ ಕಾರಣ ಕರಾವಳಿಯಲ್ಲಿ ಉತ್ತಮ ತಳಿಯಾಗಿದೆ ಎಂದರು. ನಾನು ರಜಾತಾದ್ರಿ ಕಜ ಜಯ ಅಂತ ಮಾಡಿದ್ದೇನೆ. ಅದಕ್ಕೆ ಸ್ವಲ್ಪ ಹಟ್ಟಿ ಗೊಬ್ಬರ ಒಂದು 50 ಬುಟ್ಟಿ ಹಾಕಿದ್ದೇನೆ, ಮತ್ತು ಸ್ವಲ್ಪ DAP ಹಾಕಿದ್ದೇನೆ, ಮತ್ತು ಪೊಟ್ಯಾಶ್ ಹಾಕಿದ್ದೇನೆ, ಮತ್ತು ಸ್ವಲ್ಪ ಯೂರಿಯಾ ಹಾಕಿದ್ದೇನೆ. ಚೆನ್ನಾಗಿ ಬಂದಿದೆ. ಒಂದು 10 ಕ್ವಿಂಟಲ್ ಭತ್ತ ಆಗ್ಬೋದು ಅಂತ ನನ್ನ ಮನಸ್ಸಿನಲ್ಲಿ ಉಂಟು. ಈಗ ಇನ್ನೊಂದು 10 ದಿವಸದ ಕಟಾವು ಮಾಡ್ಬೋದು. ರೈತರಿಗೆಲ್ಲ ನಾನು ಹೇಳ್ತೇನೆ, ಎಲ್ರಿಗೂ ಬೀಜವನ್ನು ತಕೊಂಡು ಹೋಗ್ಲಿಕ್ಕೆ ಹೇಳ್ತೇನೆ. ಮತ್ತೋರ್ವ ರೈತ ಚಂದ್ರಶೇಖರ ಶೆಟ್ಟಿ ತಾವೂ ಕೂಡ ಸಹ್ಯಾದ್ರಿ ಕಜೆಯಿಂದ ಉತ್ತಮ ಇಳುವರಿ ದೊರಕಿದ್ದು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇದರಲ್ಲಿ ನನಗೆ 30-35 ಕ್ವಿಂಟಲ್ ಭತ್ತದವರೆಗೆ ಆಗಿದೆ. ಎರಡನೇ ಬೆಳೆಗೆ ಇದನ್ನೇ ಈ ತಳಿಯನ್ನು ಮಾಡಿರುತ್ತೇನೆ. ಅದು ಸಹ ಸಾಧಾರಣ 25-30 ಕ್ವಿಂಟಲ್ವರೆಗೆ ಭತ್ತ ಆಗಬಹುದು. ಡಾಕ್ಟರ್ ರೇವಣ್ಣನವರ್ ಸಾಂಪ್ರದಾಯಿಕ ತಳಿ ಉಳಿಸುವ ಉದ್ದೇಶದಿಂದಾಗಿ ಸಹ್ಯಾದ್ರಿ ಕಜೆ 25-9 ತಳಿಯನ್ನು ಪರಿಚಯಿಸಲಾಗಿದೆ. ಕರಾವಳಿ ರೈತರಿಗೆ ಇದು ವರದಾನವಾಗಿದೆ ಎಂದು ತಿಳಿಸಿದರು. ಈ ಬದಲಾವಣೆ ಆಗ್ತಿರತಕ್ಕಂಥ ವಾತಾವರಣದಲ್ಲಿ ಹೆಚ್ಚು ಇಳುವರಿ ಕೊಡುವಂಥದ್ದು ಅಥವಾ ರೋಗ ಕೀಟಗಳನ್ನ ತಡ್ಕೊಳ್ಳುವಂಥ ತಳಿಗಳನ್ನು ನಾವು ಹುಡುಕಬೇಕಾಗಿದೆ. ಆ ಕೆಲಸ ವಿಜ್ಞಾನಿಗಳು ಮಾಡ್ತಾ ಇರೋದು ಅದು ನಿಜವಾಗ್ಲೂ ಎಲ್ಲರೂ ಮೆಚ್ಚುವಂಥದ್ದು. ಯಾಕಂತಂದರೆ ಇಂಥ ಕಷ್ಟ ಕಾಲದಲ್ಲೂ ರೈತರಿಗೆ ಅನುಕೂಲ ಆಗ್ತಾ ಇದೆ ಅಂತಂದರೆ ಅದು ಉತ್ತಮವಾದಂಥ ತಳಿಗಳಿಂದ ಮಾತ್ರ. ಬ್ರಹ್ಮಾವರ ವಲಯ ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರದ ಬೇಸಾಯ ಶಾಸ್ತ್ರದ ಸಹ ಪ್ರಾಧ್ಯಾಪಕಿ ಡಾ ಶ್ರೀದೇವಿ ಈ ಭಾಗದ ರೈತರಿಂದ ಹೆಚ್ಚು ಇಳುವರಿ ನೀಡುವ ಭತ್ತದ ತಳಿಗೆ ಬೇಡಿಕೆ ಇತ್ತು. ಅದರಂತೆ ಈಗ ಸಹ್ಯಾದ್ರಿ ಕಜೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು ಇದರಿಂದ ರೈತರು ಹೆಚ್ಚು ಇಳುವರಿ ಪಡೆದು ಲಾಭ ಪಡೆಯಬಹುದು ಎಂದರು. ಗಿಡ್ಡನೂ ಅಲ್ಲ, ಎತ್ತರನೂ ಅಲ್ಲ. ಇದು ಮಧ್ಯಮ ನಿಲುವನ್ನು ಹೊಂದಿದ ತಳಿ. ಇದು ಅರೆಗುತ್ತಾಗಿ ಬೆಳೆಯುವಂತ ತಳಿ. ಮತ್ತೆ ಇದರಲ್ಲಿ ಹಸಿರು ಎಲೆಗಳ ಎಸ್ಪೆಷಲಿ ಅಗಲ ಎಳೆಗಳುಳ್ಳ ಮತ್ತು ಕೆಳಮುಖವಾಗಿ ಬಾಗಿರುವ ಎಲೆಗಳನ್ನು ನಾವು ಕಾಣಬಹುದು. ಮತ್ತೆ ಇದರಲ್ಲಿ ಆಕರ್ಷಕವಾದ ಹಿಳ್ಳೆಗಳನ್ನು ಮತ್ತು ಬಂಗಾರ ಬಣ್ಣದ ತೆನೆಗಳನ್ನು ನಾವು ಕಾಣಬಹುದು. ಒಟ್ಟಾರೆ ಹಿಂಗಾರು ಮತ್ತು ಮುಂಗಾರು ಕಾಲಮಾನಕ್ಕೂ ಕಜೆ 25-9 ತಳಿ ಹೊಂದಿಕೊಳ್ಳುತ್ತಿದ್ದು ಉತ್ತಮ ಇಳುವರಿ ನೀಡುತ್ತಿದ್ದು ರೈತರಲ್ಲಿ ಹರ್ಷಕ್ಕೆ ಕಾರಣವಾಗಿದೆ.